ನಾಯಕ ಅಂತ ಅವ್ರನ್ನ ಅಮಾನತು ಮಾಡಿದೆ ಸರ್ಕಾರ. ಬಿಜೆಪಿ ನಾಯಕರನ್ನ ಒಳಗಡೆ ಬಿಟ್ಟಿದ್ದು, ಸಭೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಅನ್ನುವಂಥ ಆರೋಪದ ಮೇಲೆ ಅಮಾನತು ಮಾಡಿದೆ. ಹಿರಿಯ ಅಧಿಕಾರಿಗಳು ಅವಕಾಶ ಕೊಟ್ಟಿದ್ದು ಒಳಗಡೆ ಬಂದು. ಸರ್ಕಾರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ. ಈ ಸರ್ಕಾರ ಪೊಲೀಸ್ ಇಲಾಖೆಯ ಸಂಪೂರ್ಣ ನೈತಿಕತೆಯನ್ನೇ ಕುಸಿತಿದೆ. ಈ ಸರ್ಕಾರದ ಅಡಿಯಲ್ಲಿ ಹಿರಿಯ ಅಧಿಕಾರಿಗಳು ಕಾನ್ಸ್ಟೇಬಲ್ ಥರ ನಡ್ಕೊಳ್ತಾ ಇದ್ದಾರೆ. ಮತ್ತು ಯಾರು ನ್ಯಾಯಸಮ್ಮತವಾಗಿ ಕೆಲಸ ಮಾಡ್ತಾರೆ ಅವ್ರಿಗೆ ಈ ಸರ್ಕಾರದಲ್ಲಿ ಶಿಕ್ಷೆ ಇದೆ. ಸರ್ಕಾರ ಪೊಲೀಸರು ಕಾನೂನಿಗೆ ನಿಷ್ಠೆ ಇರಬೇಕು. ಇವ್ರಿಗೆ ತಮಗೆ ನಿಷ್ಠೆ ಇರೋರು ಇವತ್ತು ಅಧಿಕಾರಿಗಳು ಬೇಕಾಗಿದ್ದಾರೆ. ಹೀಗಾಗಿ ಈ ಪೊಲೀಸ್ ಇಲಾಖೆಯನ್ನು ಪಾರ್ಟಿ ವಾಯ್ಸ್ ಹೊಡೆಯುವಂಥದ್ದು, ಇನ್ಫಾರ್ಮಲ್ ಇರುವಂಥ ನಿಷ್ಪಕ್ಷಪಾತವಾದಂಥ ದಕ್ಷ ಅಧಿಕಾರಿಗಳಿಗೆ ಶಿಕ್ಷೆ ಮಾಡುವಂಥದ್ದು ಪೊಲೀಸರ ನೈತಿಕತೆ ಕುಸಿತದೆ. ಇದೊಂದು ದುರಾಡಳಿತದ ಒಂದು ದುರ್ಲಕ್ಷಣ. ಇದನ್ನು ಕೂಡಲೇ ಸರಿ ಮಾಡಬೇಕು. ಇಲ್ಲದಿದ್ದರೆ ಭಾಳ ದೊಡ್ಡ ಸಮಸ್ಯೆ ಬರುವಂಥ ದಿನಗಳೆಲ್ಲ. KRS ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೇಳಕ್ಕೆ ಪ್ರಸ್ತಾಪ ಕೊಟ್ಟಿದ್ದಾರೆ ಕಾಂಗ್ರೆಸ್ ಎಮ್ ಅಲ್ಲಿ ಮೈಸೂರಲ್ಲಿ. ಅಲ್ಲ, ಈಗ ಒಬ್ಬ ಮುಖ್ಯಮಂತ್ರಿಗಳ ಹೆಸರಿನಲ್ಲಿ ಹಲವಾರು ರಸ್ತೆಗಳಿದೆ, ಮೂರ್ತಿಗಳಿದೆ, ಅದರಲ್ಲೇನು ತಪ್ಪೇನಿಲ್ಲ ಸರ್. ಇವತ್ತು ಮುನಿರತ್ನವ್ರ ಮೇಲೆ ಹಲ್ಲೆ ಪ್ರಯತ್ನ ಆಗಿದೆ ಸರ್. ಹೊಟ್ಟೆ ಎಸೆದು ಕಾಂಗ್ರೆಸ್ ಕಾರ್ಯಕರ್ತರು ಅವ್ರ ಕ್ಷೇತ್ರದಲ್ಲಿ ಸುಶಾಸನ ದಿನಾಚರಣೆ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡೋರು ಸ್ಥಳದಲ್ಲೇ ಕೂತ್ಕೊಂಡವರು. ಈ ಕಾಂಗ್ರೆಸ್ನವರು ಅಸಹನೆ ಮಿತಿ ಮೀರ್ತಾ ಇದೆ. ಇವತ್ತು ಏನೇ ವಿರೋಧ ಇರಲಿ, ಏನೇ ಸ್ಥಿತಿಗತಿಗಳಿರಲಿ, ಕಾನೂನನ್ನು ಕೈ ತೆಗೆದುಕೋಬಾರ್ದು ಅನ್ನುವಂಥ ಕನಿಷ್ಠ ಜ್ಞಾನ ಇವತ್ತು ಕಾರ್ಯಕರ್ತರಿಗಿಲ್ಲ ಅಂತಂದರೆ ಇವರು 100 ವರ್ಷದ ಆಚರಣೆ ಮಾಡೋದು ಏನು ಸಾರ್ಥಕ? ನಾಯಕ ಅಂತ ಅವ್ರನ್ನ ಅಮಾನತು ಮಾಡಿದೆ ಸರ್ಕಾರ. ಬಿಜೆಪಿ ನಾಯಕರನ್ನ ಒಳಗಡೆ ಬಿಟ್ಟಿದ್ದು, ಸಭೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಅನ್ನುವಂಥ ಆರೋಪದ ಮೇಲೆ ಅಮಾನತು ಮಾಡಿದೆ. ಹಿರಿಯ ಅಧಿಕಾರಿಗಳು ಅವಕಾಶ ಕೊಟ್ಟಿದ್ದು ಒಳಗಡೆ ಬಂದು. ಸರ್ಕಾರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ. ಈ ಸರ್ಕಾರ ಪೊಲೀಸ್ ಇಲಾಖೆಯ ಸಂಪೂರ್ಣ ನೈತಿಕತೆಯನ್ನೇ ಕುಸಿತಿದೆ. ಈ ಸರ್ಕಾರದ ಅಡಿಯಲ್ಲಿ ಹಿರಿಯ ಅಧಿಕಾರಿಗಳು ಕಾನ್ಸ್ಟೇಬಲ್ ಥರ ನಡ್ಕೊಳ್ತಾ ಇದ್ದಾರೆ. ಮತ್ತು ಯಾರು ನ್ಯಾಯಸಮ್ಮತವಾಗಿ ಕೆಲಸ ಮಾಡ್ತಾರೆ ಅವ್ರಿಗೆ ಈ ಸರ್ಕಾರದಲ್ಲಿ ಶಿಕ್ಷೆ ಇದೆ. ಸರ್ಕಾರ ಪೊಲೀಸರು ಕಾನೂನಿಗೆ ನಿಷ್ಠೆ ಇರಬೇಕು. ಇವ್ರಿಗೆ ತಮಗೆ ನಿಷ್ಠೆ ಇರೋರು ಇವತ್ತು ಅಧಿಕಾರಿಗಳು ಬೇಕಾಗಿದ್ದಾರೆ. ಹೀಗಾಗಿ ಈ ಪೊಲೀಸ್ ಇಲಾಖೆಯನ್ನು ಪಾರ್ಟಿ ವಾಯ್ಸ್ ಹೊಡೆಯುವಂಥದ್ದು, ಇನ್ಫಾರ್ಮಲ್ ಇರುವಂಥ ನಿಷ್ಪಕ್ಷಪಾತವಾದಂಥ ದಕ್ಷ ಅಧಿಕಾರಿಗಳಿಗೆ ಶಿಕ್ಷೆ ಮಾಡುವಂಥದ್ದು ಪೊಲೀಸರ ನೈತಿಕತೆ ಕುಸಿತದೆ. ಇದೊಂದು ದುರಾಡಳಿತದ ಒಂದು ದುರ್ಲಕ್ಷಣ. ಇದನ್ನು ಕೂಡಲೇ ಸರಿ ಮಾಡಬೇಕು. ಇಲ್ಲದಿದ್ದರೆ ಭಾಳ ದೊಡ್ಡ ಸಮಸ್ಯೆ ಬರುವಂಥ ದಿನಗಳೆಲ್ಲ. KRS ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೇಳಕ್ಕೆ ಪ್ರಸ್ತಾಪ ಕೊಟ್ಟಿದ್ದಾರೆ ಕಾಂಗ್ರೆಸ್ ಎಮ್ ಅಲ್ಲಿ ಮೈಸೂರಲ್ಲಿ. ಅಲ್ಲ, ಈಗ ಒಬ್ಬ ಮುಖ್ಯಮಂತ್ರಿಗಳ ಹೆಸರಿನಲ್ಲಿ ಹಲವಾರು ರಸ್ತೆಗಳಿದೆ, ಮೂರ್ತಿಗಳಿದೆ, ಅದರಲ್ಲೇನು ತಪ್ಪೇನಿಲ್ಲ ಸರ್. ಇವತ್ತು ಮುನಿರತ್ನವ್ರ ಮೇಲೆ ಹಲ್ಲೆ ಪ್ರಯತ್ನ ಆಗಿದೆ ಸರ್. ಹೊಟ್ಟೆ ಎಸೆದು ಕಾಂಗ್ರೆಸ್ ಕಾರ್ಯಕರ್ತರು ಅವ್ರ ಕ್ಷೇತ್ರದಲ್ಲಿ ಸುಶಾಸನ ದಿನಾಚರಣೆ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡೋರು ಸ್ಥಳದಲ್ಲೇ ಕೂತ್ಕೊಂಡವರು. ಈ ಕಾಂಗ್ರೆಸ್ನವರು ಅಸಹನೆ ಮಿತಿ ಮೀರ್ತಾ ಇದೆ. ಇವತ್ತು ಏನೇ ವಿರೋಧ ಇರಲಿ, ಏನೇ ಸ್ಥಿತಿಗತಿಗಳಿರಲಿ, ಕಾನೂನನ್ನು ಕೈ ತೆಗೆದುಕೋಬಾರ್ದು ಅನ್ನುವಂಥ ಕನಿಷ್ಠ ಜ್ಞಾನ ಇವತ್ತು ಕಾರ್ಯಕರ್ತರಿಗಿಲ್ಲ ಅಂತಂದರೆ ಇವರು 100 ವರ್ಷದ ಆಚರಣೆ ಮಾಡೋದು ಏನು ಸಾರ್ಥಕತೆ? ನಾಯಕ ಅಂತ ಅವ್ರನ್ನ ಅಮಾನತು ಮಾಡಿದೆ ಸರ್ಕಾರ. ಬಿಜೆಪಿ ನಾಯಕರನ್ನ ಒಳಗಡೆ ಬಿಟ್ಟಿದ್ದು, ಸಭೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಅನ್ನುವಂಥ ಆರೋಪದ ಮೇಲೆ ಅಮಾನತು ಮಾಡಿದೆ. ಹಿರಿಯ ಅಧಿಕಾರಿಗಳು ಅವಕಾಶ ಕೊಟ್ಟಿದ್ದು ಒಳಗಡೆ ಬಂದು. ಸರ್ಕಾರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ. ಈ ಸರ್ಕಾರ ಪೊಲೀಸ್ ಇಲಾಖೆಯ ಸಂಪೂರ್ಣ ನೈತಿಕತೆಯನ್ನೇ ಕುಸಿತಿದೆ. ಈ ಸರ್ಕಾರದ ಅಡಿಯಲ್ಲಿ ಹಿರಿಯ ಅಧಿಕಾರಿಗಳು ಕಾನ್ಸ್ಟೇಬಲ್ ಥರ ನಡ್ಕೊಳ್ತಾ ಇದ್ದಾರೆ. ಮತ್ತು ಯಾರು ನ್ಯಾಯಸಮ್ಮತವಾಗಿ ಕೆಲಸ ಮಾಡ್ತಾರೆ ಅವ್ರಿಗೆ ಈ ಸರ್ಕಾರದಲ್ಲಿ ಶಿಕ್ಷೆ ಇದೆ. ಸರ್ಕಾರ ಪೊಲೀಸರು ಕಾನೂನಿಗೆ ನಿಷ್ಠೆ ಇರಬೇಕು. ಇವ್ರಿಗೆ ತಮಗೆ ನಿಷ್ಠೆ ಇರೋರು ಇವತ್ತು ಅಧಿಕಾರಿಗಳು ಬೇಕಾಗಿದ್ದಾರೆ. ಹೀಗಾಗಿ ಈ ಪೊಲೀಸ್ ಇಲಾಖೆಯನ್ನು ಪಾರ್ಟಿ ವಾಯ್ಸ್ ಹೊಡೆಯುವಂಥದ್ದು, ಇನ್ಫಾರ್ಮಲ್ ಇರುವಂಥ ನಿಷ್ಪಕ್ಷಪಾತವಾದಂಥ ದಕ್ಷ ಅಧಿಕಾರಿಗಳಿಗೆ ಶಿಕ್ಷೆ ಮಾಡುವಂಥದ್ದು ಪೊಲೀಸರ ನೈತಿಕತೆ ಕುಸಿತದೆ. ಇದೊಂದು ದುರಾಡಳಿತದ
ಒಂದು ದುರ್ಲಕ್ಷಣ. ಇದನ್ನು ಕೂಡಲೇ ಸರಿ ಮಾಡಬೇಕು, ಇಲ್ಲದಿದ್ದರೆ ಭಾಳ ದೊಡ್ಡ ಸಮಸ್ಯೆ ಬರುವಂಥ ದಿನಗಳಲ್ಲಿ ಆಗ್ತದೆ. KRS ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೇಳಕ್ಕೆ ಪ್ರಸ್ತಾಪ ಕೊಟ್ಟಿದ್ದಾರೆ ಕಾಂಗ್ರೆಸ್ ಎಂ ಅಲ್ಲಿ ಮೈಸೂರಲ್ಲಿ. ಅಲ್ಲ, ಈಗ ಒಬ್ಬ ಮುಖ್ಯಮಂತ್ರಿಗಳ ಹೆಸರಿನಲ್ಲಿ ಹಲವಾರು ರಸ್ತೆಗಳಿದೆ, ಮೂರ್ತಿಗಳಿದೆ, ಅದರಲ್ಲೇನು ತಪ್ಪೇನಿಲ್ಲ. ಸರ್, ಇವತ್ತು ಮುನಿರತ್ನವ್ರ ಮೇಲೆ ಹಲ್ಲೆ ಪ್ರಯತ್ನ ಆಗಿದೆ ಸರ್. ಹೊಟ್ಟೆ ಎಸೆದು ಕಾಂಗ್ರೆಸ್ ಕಾರ್ಯಕರ್ತರು ಅವ್ರ ಕ್ಷೇತ್ರದಲ್ಲಿ ಸುಶಾಸನ ದಿನಾಚರಣೆ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಿದ್ರೆ ಸ್ಥಳದಲ್ಲೇ ಕೂತ್ಕೊಂಡವರು. ಈ ಕಾಂಗ್ರೆಸ್ನವರು ಅಸಹನೆ ಮಿತಿ ಮೀರ್ತಾ ಇದೆ. ಇವತ್ತು ಏನೇ ವಿರೋಧ ಇರಲಿ, ಏನೇ ಸ್ಥಿತಿಗತಿಗಳಿರಲಿ, ಕಾನೂನನ್ನು ಕೈ ತೆಗೆದುಕೋಬಾರ್ದು ಅನ್ನುವಂಥ ಕನಿಷ್ಠ ಜ್ಞಾನ ಇವತ್ತು ಕಾರ್ಯಕರ್ತರಿಗಿಲ್ಲ ಅಂತಂದರೆ ಇವರು 100 ವರ್ಷದ ಆಚರಣೆ ಮಾಡೋದು ಏನು ಸಾರ್ಥಕತೆ? ನಾಯಕ ಅಂತ ಅವ್ರನ್ನ ಅಮಾನತ್ ಮಾಡಿದೆ ಸರ್ಕಾರ. ಬಿಜೆಪಿ ನಾಯಕರನ್ನ ಒಳಗಡೆ ಬಿಟ್ಟಿದ್ದು, ಸಭೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಅನ್ನುವಂಥ ಆರೋಪದ ಮೇಲೆ ಅಮಾನತ್ ಮಾಡಿದೆ. ಹಿರಿಯ ಅಧಿಕಾರಿಗಳು ಅವಕಾಶ ಕೊಟ್ಟಿದ್ದು ಒಳಗಡೆ ಬಂದು. ಸರ್ಕಾರ ಭೂಮಿ ಮೇಲೆ ಬ್ರಹ್ಮಾಸ್ತ್ರ. ಈ ಸರ್ಕಾರ ಪೊಲೀಸ್ ಇಲಾಖೆಯ ಸಂಪೂರ್ಣ ನೈತಿಕತೆಯನ್ನೇ ಕುಸಿತಿದೆ. ಈ ಸರ್ಕಾರದ ಅಡಿಯಲ್ಲಿ ಹಿರಿಯ ಅಧಿಕಾರಿಗಳು ಕಾನ್ಸ್ಟೇಬಲ್ ಥರ ನಡ್ಕೊಳ್ತಾ ಇದ್ದಾರೆ. ಮತ್ತು ಯಾರು ನ್ಯಾಯಸಮ್ಮತವಾಗಿ ಕೆಲಸ ಮಾಡ್ತಾರೆ ಅವ್ರಿಗೆ ಈ ಸರ್ಕಾರದಲ್ಲಿ ಶಿಕ್ಷೆ ಇದೆ. ಸರ್ಕಾರ ಪೊಲೀಸರು ಕಾನೂನಿಗೆ ನಿಷ್ಠೆ ಇರಬೇಕು. ಇವ್ರಿಗೆ ತಮಗೆ ನಿಷ್ಠೆ ಇರೋರು ಇವತ್ತು ಅಧಿಕಾರಿಗಳು ಬೇಕಾಗಿದ್ದಾರೆ. ಹೀಗಾಗಿ ಈ ಪೊಲೀಸ್ ಇಲಾಖೆಯನ್ನು ಪಾರ್ಟಿ ವೈಸ್ ಹೊಡೆಯುವಂಥದ್ದು, ಇನ್ಫಾರ್ಮಲ್ ಇರುವಂಥ ನಿಷ್ಪಕ್ಷಪಾತವಾದಂಥ ದಕ್ಷ ಅಧಿಕಾರಿಗಳಿಗೆ ಶಿಕ್ಷೆ ಮಾಡುವಂಥದ್ದು ಪೊಲೀಸರ ನೈತಿಕತೆ ಕುಸಿತದೆ. ಇದೊಂದು ದುರಾಡಳಿತದ ಒಂದು ದುರ್ಲಕ್ಷಣ. ಇದನ್ನು ಕೂಡಲೇ ಸರಿ ಮಾಡಬೇಕು, ಇಲ್ಲದಿದ್ದರೆ ಭಾಳ ದೊಡ್ಡ ಸಮಸ್ಯೆ ಬರುವಂಥ ದಿನಗಳಲ್ಲಿ ಆಗ್ತದೆ. KRS ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೇಳಕ್ಕೆ ಪ್ರಸ್ತಾಪ ಕೊಟ್ಟಿದ್ದಾರೆ ಕಾಂಗ್ರೆಸ್ ಎಂ ಅಲ್ಲಿ ಮೈಸೂರಲ್ಲಿ. ಅಲ್ಲ, ಈಗ ಒಬ್ಬ ಮುಖ್ಯಮಂತ್ರಿಗಳ ಹೆಸರಿನಲ್ಲಿ ಹಲವಾರು ರಸ್ತೆಗಳಿದೆ, ಮೂರ್ತಿಗಳಿದೆ, ಅದರಲ್ಲೇನು ತಪ್ಪೇನಿಲ್ಲ. ಸರ್, ಇವತ್ತು ಮುನಿರತ್ನವ್ರ ಮೇಲೆ ಹಲ್ಲೆ ಪ್ರಯತ್ನ ಆಗಿದೆ ಸರ್. ಹೊಟ್ಟೆ ಎಸೆದು ಕಾಂಗ್ರೆಸ್ ಕಾರ್ಯಕರ್ತರು ಅವ್ರ ಕ್ಷೇತ್ರದಲ್ಲಿ ಸುಶಾಸನ ದಿನಾಚರಣೆ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಿದ್ರೆ ಸ್ಥಳದಲ್ಲೇ ಕೂತ್ಕೊಂಡವರು. ಈ ಕಾಂಗ್ರೆಸ್ನವರು ಅಸಹನೆ ಮಿತಿ ಮೀರ್ತಾ ಇದೆ. ಇವತ್ತು ಏನೇ ವಿರೋಧ ಇರಲಿ, ಏನೇ ಸ್ಥಿತಿಗತಿಗಳಿರಲಿ, ಕಾನೂನನ್ನು ಕೈ ತೆಗೆದುಕೋಬಾರ್ದು ಅನ್ನುವಂಥ ಕನಿಷ್ಠ ಜ್ಞಾನ ಇವತ್ತು ಕಾರ್ಯಕರ್ತರಿಗಿಲ್ಲ ಅಂತಂದರೆ ಇವರು 100 ವರ್ಷದ ಆಚರಣೆ ಮಾಡೋದು ಏನು ಸಾರ್ಥಕತೆ? ನಾಯಕ ಅಂತ ಅವ್ರನ್ನ ಅಮಾನತ್ ಮಾಡಿದೆ ಸರ್ಕಾರ. ಬಿಜೆಪಿ ನಾಯಕರನ್ನ ಒಳಗಡೆ ಬಿಟ್ಟಿದ್ದು, ಸಭೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಅನ್ನುವಂಥ ಆರೋಪದ ಮೇಲೆ ಅಮಾನತ್ ಮಾಡಿದೆ. ಹಿರಿಯ ಅಧಿಕಾರಿಗಳು ಅವಕಾಶ ಕೊಟ್ಟಿದ್ದು ಒಳಗಡೆ ಬಂದು. ಸರ್ಕಾರ ಭೂಮಿ ಮೇಲೆ ಬ್ರಹ್ಮಾಸ್ತ್ರ. ಈ ಸರ್ಕಾರ ಪೊಲೀಸ್ ಇಲಾಖೆಯ ಸಂಪೂರ್ಣ ನೈತಿಕತೆಯನ್ನೇ ಕುಸಿತಿದೆ. ಈ ಸರ್ಕಾರದ ಅಡಿಯಲ್ಲಿ ಹಿರಿಯ ಅಧಿಕಾರಿಗಳು ಕಾನ್ಸ್ಟೇಬಲ್ ಥರ ನಡ್ಕೊಳ್ತಾ ಇದ್ದಾರೆ. ಮತ್ತು ಯಾರು ನ್ಯಾಯಸಮ್ಮತವಾಗಿ ಕೆಲಸ ಮಾಡ್ತಾರೆ ಅವ್ರಿಗೆ ಈ ಸರ್ಕಾರದಲ್ಲಿ ಶಿಕ್ಷೆ ಇದೆ. ಸರ್ಕಾರ ಪೊಲೀಸರು ಕಾನೂನಿಗೆ ನಿಷ್ಠೆ ಇರಬೇಕು. ಇವ್ರಿಗೆ ತಮಗೆ ನಿಷ್ಠೆ ಇರೋರು ಇವತ್ತು ಅಧಿಕಾರಿಗಳು ಬೇಕಾಗಿದ್ದಾರೆ. ಹೀಗಾಗಿ ಈ ಪೊಲೀಸ್ ಇಲಾಖೆಯನ್ನು ಪಾರ್ಟಿ ವೈಸ್ ಹೊಡೆಯುವಂಥದ್ದು, ಇನ್ಫಾರ್ಮಲ್ ಇರುವಂಥ ನಿಷ್ಪಕ್ಷಪಾತವಾದಂಥ ದಕ್ಷ ಅಧಿಕಾರಿಗಳಿಗೆ ಶಿಕ್ಷೆ ಮಾಡುವಂಥದ್ದು ಪೊಲೀಸರ ನೈತಿಕತೆ ಕುಸಿತದೆ. ಇದೊಂದು ದುರಾಡಳಿತದ ಒಂದು ದುರ್ಲಕ್ಷಣ. ಇದನ್ನು ಕೂಡಲೇ ಸರಿ ಮಾಡಬೇಕು, ಇಲ್ಲದಿದ್ದರೆ ಭಾಳ ದೊಡ್ಡ ಸಮಸ್ಯೆ ಬರುವಂಥ ದಿನಗಳಲ್ಲಿ ಆಗ್ತದೆ. KRS ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೇಳಕ್ಕೆ ಪ್ರಸ್ತಾಪ ಕೊಟ್ಟಿದ್ದಾರೆ ಕಾಂಗ್ರೆಸ್ ಎಂ ಅಲ್ಲಿ ಮೈಸೂರಲ್ಲಿ. ಅಲ್ಲ, ಈಗ ಒಬ್ಬ ಮುಖ್ಯಮಂತ್ರಿಗಳ ಹೆಸರಿನಲ್ಲಿ ಹಲವಾರು ರಸ್ತೆಗಳಿದೆ, ಮೂರ್ತಿಗಳಿದೆ, ಅದರಲ್ಲೇನು ತಪ್ಪೇನಿಲ್ಲ. ಸರ್, ಇವತ್ತು ಮುನಿರತ್ನವ್ರ ಮೇಲೆ ಹಲ್ಲೆ ಪ್ರಯತ್ನ ಆಗಿದೆ ಸರ್. ಹೊಟ್ಟೆ ಎಸೆದು ಕಾಂಗ್ರೆಸ್ ಕಾರ್ಯಕರ್ತರು ಅವ್ರ ಕ್ಷೇತ್ರದಲ್ಲಿ ಸುಶಾಸನ ದಿನಾಚರಣೆ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಿದ್ರೆ ಸ್ಥಳದಲ್ಲೇ ಕೂತ್ಕೊಂಡವರು. ಈ ಕಾಂಗ್ರೆಸ್ನವರು ಅಸಹನೆ ಮಿತಿ ಮೀರ್ತಾ ಇದೆ. ಇವತ್ತು ಏನೇ ವಿರೋಧ ಇರಲಿ, ಏನೇ ಸ್ಥಿತಿಗತಿಗಳಿರಲಿ, ಕಾನೂನನ್ನು ಕೈ ತೆಗೆದುಕೋಬಾರ್ದು ಅನ್ನುವಂಥ ಕನಿಷ್ಠ ಜ್ಞಾನ ಇವತ್ತು ಕಾರ್ಯಕರ್ತರಿಗಿಲ್ಲ ಅಂತಂದರೆ ಇವರು 100 ವರ್ಷದ ಆಚರಣೆ ಮಾಡೋದು ಏನು ಸಾರ್ಥಕತೆ?